ಸೋಮವಾರಪೇಟೆ ತಾಲೂಕಿನ ಖ್ಯಾತೆ ಗ್ರಾಮದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಗೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಸಕ ಮಂತರ್ಗೌಡ, ಸಿಬಿಎಸ್ಇ ಪಠ್ಯಕ್ರಮ ಹೊಂದಿರುವ ಈ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ಸುವರ್ಣಾವಕಾಶ ಸಿಕ್ಕಿದೆ. ವಸತಿ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮೂಲಕ ಸರ್ಕಾರ ಹಲವು ಸೌಲಭ್ಯಗಳನ್ನು ಕಲ್ಪಿಸಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಹೇಳಿದರು. ಎಪಿಜೆ ಅಬ್ದುಲ್ ಕಲಾಮಿನ ಶಾಲೆ ಇರಬಹುದು, ಅದೇ ರೀತಿಯಲ್ಲಿ PUC ಇರಬಹುದು. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ 6ನೇ ಕ್ಲಾಸ್ ನಂತರ ಅಡ್ಮಿಷನ್ಸ್ಗೆ ಆನ್ಲೈನ್ ಅಪ್ಲಿಕೇಶನ್ 10ನೇ ತಾರೀಕು 2ನೇ ತಿಂಗಳಿಂದ ಪ್ರಾರಂಭ ಆಗುತ್ತೆ. ಸರ್, ಈಗಾಗಲೇ ಶುರುವಾಗಿದೆ ಸರ್. ಈಗಾಗಲೇ ಆಗಿದೆ. 15 ಫೆಬ್ರವರಿ ಲಾಸ್ಟು. ನಾನು ನಿಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆದಷ್ಟು ಬೇಗ ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಆ್ಯಪ್ ಮುಖಾಂತರ ಆದಷ್ಟು ಬೇಗ ಹಾಕಿ. ನಮ್ಮ ಶಾಲೆಗೆ ಇಲ್ಲಿ ಏನು ಅಂತಂದರೆ 75% ಮೈನಾರಿಟಿ ಕಮ್ಯುನಿಟಿ, ಅದೇ ರೀತಿಲಿ 25% ಜನರಲ್ ಕಮ್ಯುನಿಟಿಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ, ಆಮೇಲೆ ಪರ್ಸೆಂಟೇಜ್ ಬೇಸಿಸಲ್ಲಿ ತೊಗೋತಾ ಇದ್ದಾರೆ. ಅದೇ CET% ಪ್ರಕಾರದಲ್ಲಿ ತೊಗೋತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜನಾಂಗದ ವಿಚಾರದಲ್ಲಿ ಶಿಕ್ಷಣ ವ್ಯವಸ್ಥೆ ಅದ್ಭುತವಾಗಿ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಕುಶಾಲನಗರಲ್ಲಿ ಒಂದು ಮೌಲಾನಾ ಆಜಾದ್ ಸ್ಕೂಲನ್ನು ಮಾಡೆಲ್ ಸ್ಕೂಲ್ ಈಗ ಪೂಜೆ ಮಾಡಿದ್ದೀವಿ. ಅದನ್ನು ಗುದ್ದಿ ಪೂಜೆ ಮೊನ್ನೆ ಮಾಡಿದ್ದೀವಿ. ಅದನ್ನು ಪ್ರಾರಂಭ ಆಗುತ್ತೆ. ಮಾತ್ರ ಏನು 75% 25% 75% ಮೈನಾರಿಟಿ, ಅದ ನಂತರ 25% ಜನರಲ್ ಕಮ್ಯುನಿಟಿಗೆ ಈ ಏನು ಸೀಟ್ ಮ್ಯಾಟ್ರಿಕ್ಸ್ ಅವಕಾಶ ಮಾಡಿಕೊಟ್ರೆ. ಕಳೆದ ವರ್ಷ ಒಂದು ರೀತಿಯಲ್ಲಿ 75% ತುಂಬಲಿಕ್ಕೆ ಆಗಲಿಲ್ಲ ಅಂತ ಕಾರಣ 25% ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು 4-5 ಮಕ್ಕಳು ಎಕ್ಸ್ಟ್ರಾ ತೊಗೊಂಡವ್ರೆ. ಅದೇ ರೀತಿಯಲ್ಲಿ ನಡ್ಕೊಂಡ್ಬರಲಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ನಮ್ಮ ಇಲಾಖೆಯ ಅಧಿಕಾರಿಗಳು ಸೂಚನೆ ಕೊಡ್ತೀವಿ. ವಿದ್ಯಾಭ್ಯಾಸನೇ ನಮ್ಮ ಆಸ್ತಿ. ನಮ್ಮ ತಂದೆ ತಾಯಿಗಳು ಮನೆ ಕೊಡ್ಬೋದು, ಆಸ್ತಿ ಕೊಡ್ಬೋದು, ದುಡ್ಡು ಕೊಡ್ಬೋದು. ಮಾತ್ರ ನಾವು ಕಳ್ಕೊಳ್ಳಂದಂಗೆ ಏನಾದರೂ ಆಸ್ತಿ ಇದ್ರೆ ವಿದ್ಯಾಭ್ಯಾಸ. ವಸತಿ ಶಾಲೆಯ ಪ್ರಾಂಶುಪಾಲ ಡಾಕ್ಟರ್ ಗುರುಸ್ವಾಮಿ ಮಾತನಾಡಿ, ಈ ಶಾಲೆಯಲ್ಲಿ ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ, ಸಿಖ್ ಮತ್ತು ಪಾರ್ಸಿ ಸಮುದಾಯಕ್ಕೆ 75% ಮತ್ತು SC/ST OBC ಸಮುದಾಯದ ಮಕ್ಕಳಿಗೆ 25% ಮೀಸಲಾತಿ ಇದೆ. CET ಪರೀಕ್ಷೆ ಬರೆದು ಉತ್ತೀರ್ಣರಾಗುವ ಅರ್ಹ ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಳ್ಳಲಾಗುವುದು. ಮಾರ್ಚ್ ತಿಂಗಳಲ್ಲಿ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆ ನಡೆಯಲಿದೆ. ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದರು. 6ನೇ ತರಗತಿ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ 6ನೇ ತರಗತಿಯ ಒಂದು ಆನ್ಲೈನ್ ಅಪ್ಲಿಕೇಶನ್ ಕರೆದು ಆ ಮಕ್ಕಳಿಗೆ CET ಮುಖಾಂತರ ದಾಖಲಾತಿಯನ್ನು ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಇಲಾಖೆ ಕಡೆಯಿಂದ ಹೊರಡಿಸಿರುವಂಥದ್ದು ತುಂಬ ಸಂತೋಷ ತರುವಂಥ ಸಂದರ್ಭ ಮತ್ತು ವಿಚಾರ. ಇಲ್ಲಿ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಗಿರೋದ್ರಿಂದ ಇಲ್ಲಿ 75% ಮುಸ್ಲಿಂ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯ, ಬೌದ್ಧ ಸಮುದಾಯ, ಹಾಗೆ ಜೈನ ಸಮುದಾಯ, ಸಿಖ್ ಸಮುದಾಯ ಮತ್ತು ಪಾರ್ಸಿ ಸಮುದಾಯದ ಅಲ್ಪಸಂಖ್ಯಾತರ ಸಮುದಾಯಗಳಿಗೆ 75 ಮೀಸಲಾತಿ ಅನ್ವಯ ಅವರ ಮಕ್ಕಳಿಗೆ ಒಂದು ದಾಖಲೆಯ ಅವಕಾಶ ಸಿಗ್ತಿದೆ. ಉಳಿದಂಥ ಇನ್ನು 25% ಅಂದರೆ SC/ST ಮತ್ತು OBC ಸಮುದಾಯದ ಮಕ್ಕಳಿಗೆ ಏನು ಅವರು CET ಬರೆದು ಅವರಲ್ಲಿ ಎಲಿಜಿಬಲ್ ಆಗುವಂಥ ವಿದ್ಯಾರ್ಥಿಗಳಿಗೆ ದಾಖಲಾತಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಲ್ಲಿ ನಮ್ಮ ಒಂದು ಏನು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಏನು 50 ವಿದ್ಯಾರ್ಥಿಗಳಿಗೆ ದಾಖಲೆಗೆ ಅವಕಾಶ ಇರುವಂಥ ಅವಕಾಶ ಇದೆ. ಅದರಲ್ಲಿ 38 ಮಕ್ಕಳು ಮೈನಾರಿಟಿ ಬರುವಂಥ ವಿದ್ಯಾರ್ಥಿಗಳು, ಇನ್ನು 12 ಮಕ್ಕಳು SC/ST OBC ಬರುವಂಥ ಮಕ್ಕಳಿರ್ತವೆ. ಆ ಮಕ್ಕಳಿಗೆ ಈಗಾಗಲೇ ನಮ್ಮ ಇಲಾಖೆಯಿಂದ ಸೇವಾ ಸಿಂಧು ಸರ್ವಿಸಸ್ .karnataka.gov.in. ಈ ಒಂದು ಆನ್ಲೈನ್ ಪೋರ್ಟಲ್ ಮುಖಾಂತರ ಅಪ್ಲಿಕೇಶನ್ನ ಈಗ ನಾವು ಕರೆದಿದ್ದೀವಿ. ಫೆಬ್ರವರಿ 15, 2026 ತನಕ ಕೂಡ ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ಅವಕಾಶ ಇದೆ. ಅದಾದ ತಕ್ಷಣ ನಾವು ಮಾರ್ಚ್ ತಿಂಗಳ ಮಧ್ಯ ಅವಧಿ ಅಥವಾ ಮಾರ್ಚ್ ತಿಂಗಳ ಕೊನೆಯ ಅವಧಿಯಲ್ಲಿ ನಾವು ಪ್ರವೇಶ ಪರೀಕ್ಷೆಯನ್ನು 6ನೇ ತರಗತಿ ಪ್ರವೇಶ ಪರೀಕ್ಷೆಯನ್ನು ನಾವು ಆಯೋಜನೆ ಮಾಡ್ತಿದ್ದೇವೆ. ಆ ಸಮಯದಲ್ಲಿ ಎಲ್ಲ ಮಕ್ಕಳು ಬಂದು ಯಾವ ಒಂದು ಎಕ್ಸಾಮ್ ಸೆಂಟರ್ ತೊಗೊಂಡಿರ್ತಾರೋ ಆ ಜಿಲ್ಲೆಯಲ್ಲಿ ಅಲ್ಲೇ ಹೋಗಿ ಎಕ್ಸಾಮ್ ಬರೆಯುವಂಥ ಎಲ್ಲ ಅವಕಾಶಗಳು ಇದ್ದಾವೆ. ಹಾಗಾಗಿ ಯಾರು ಅಲ್ಲಿ ಎಲಿಜಿಬಲ್ ಆಗ್ತಾರೋ ಅಂಥವ್ರಿಗೆ ಮೇ ತಿಂಗಳಲ್ಲಿ ಅವರಿಗೆ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಶುರುವಾಗುತ್ತೆ. ಈ ಸಂದರ್ಭ ಇಲಾಖೆಯ ಪ್ರಮುಖರು ಹಾಗೂ ಶಾಲೆಯ ಶಿಕ್ಷಕರು, ಸಿಬ್ಬಂದಿಗಳು ಇದ್ದರು.